ನಾಡಿನಾದ್ಯಂತ ಇವತ್ತು ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಇನ್ನು ಹೊಸಪೇಟೆಯಲ್ಲೂ ಕೂಡ ಪುನೀತ್ ಅಭಿಮಾನಿಗಳಿಂದ ಇವತ್ತು 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ನಾನೀಗ ಹೊಸಪೇಟೆ ನಗರದಲ್ಲಿರ್ತಕ್ಕಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸರ್ಕಲ್ ಬಳಿ ಇರ್ತಕ್ಕಂತಹದ್ದು. ಇಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗ ಇವತ್ತು ಪುನೀತ್ ಸರ್ಕಲ್ಗೆ ಭೇಟಿ ನೀಡಿ ಅವರ ಒಂದು ಪುತ್ಥಳಿಯ ದರ್ಶನವನ್ನು ಪಡೆಯುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಹೊಸಪೇಟೆಗೂ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೂ ಅವಿನಾಭಾವ ಸಂಬಂಧ ಇರತಕ್ಕಂತಹದ್ದು. ಹೀಗಾಗಿ ಹೊಸಪೇಟೆಯಲ್ಲಿ ಅತ್ಯಧಿಕ ಅಭಿಮಾನಿ ಬಳಗವನ್ನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಸೇರಿದಂತೆ ಅಪಾರ ಒಂದು ಪುನೀತ್ ಫ್ಯಾಮಿಲಿ ಅವರು ರಾಜ್ಕುಮಾರ್ ಅವರ ಫ್ಯಾಮಿಲಿ ಅವರು ಕೂಡ ಈ ಸಾಕಷ್ಟು ಅಭಿಮಾನಿ ಬಳಗವನ್ನು ಈ ಹೊಸಪೇಟೆಯಲ್ಲಿ ಹೊಂದಿರತಕ್ಕಂಥದ್ದು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ಬೋದು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸರತಿ ಸಾಲಿನಲ್ಲಿ ನಿಂತು ಒಂದು ದರ್ಶನ ಪಡೆದು ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗ ಏನಿದೆ ಆ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ವಿಶೇಷವಾಗಿ ಚಿಕನ್ ಊಟವನ್ನು ಸಹ ಇಲ್ಲಿ ರೆಡಿ ಮಾಡಿ ದಾಸೋಹ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಚಿಕನ್ ಅಂದರೆ ಪುನೀತ್ ರಾಜ್ಕುಮಾರ್ಗೆ ಪಂಚಪ್ರಾಣ. ಹೀಗಾಗಿ ಆ ಒಂದು ಖಾದ್ಯವನ್ನೇ ಆಯ್ಕೆ ಮಾಡಿಕೊಂಡು ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಏನು 50ನೇ ಹುಟ್ಟಿದಬ್ಬ ಏನು ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಚಿಕನ್ ಅಡಿಗೆ ಮಾಡಿ ಉಣಬಡಿಸಲು ಕೂಡ ಅವರ ಅಭಿಮಾನಿಗಳು ಮುಂದಾಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ನೀವು ಎಡಭಾಗದಲ್ಲಿ ಅಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ವಿಶೇಷವಾಗಿ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಒಂದು ಸಂದೇಶವನ್ನು ಸಾರಿದ್ರು. ರಕ್ತದಾನ ಮಾಡೋದು ಇನ್ನೊಂದು ಜೀವಕ್ಕೆ ಒಂದು ಜೀವ ಕೊಟ್ಟಂತ ಒಂದು ವಿಶೇಷ ಕಾರ್ಯಕ್ರಮ. ಹೀಗಾಗಿ ಪ್ರತಿಯೊಬ್ಬರು ರಕ್ತದಾನ ಮಾಡಬೇಕಂತೇಳಿ ಒಂದು ಸಂದೇಶವನ್ನು ಸಾರುವಂತ ಕೆಲಸಕ್ಕೆ ಮುಂದಾಗಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಪುನೀತ್ ಅಭಿಮಾನಿಗಳು ಕೂಡ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಇರದೇ ಇದ್ರು ಕೂಡ ಅವರ ಒಂದು ಸಾರಿದಂತಹ ಒಂದು ಏನು ಸಂದೇಶ ಇದೆ ಆ ಸಂದೇಶವನ್ನ ಒಂದು ಈಡೇರಿಸುವಂತ ಕೆಲಸಕ್ಕೆ ಇವತ್ತು ಅಭಿಮಾನಿಗಳು ಮುಂದಾಗ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಈ ಒಂದು ಪುತ್ಥಳಿಗೆ ಭೇಟಿ ನೀಡಿ ದರ್ಶನ ಪಡೆದು ನಂತರ ಈ ಅಭಿಮಾನಿ ಬಳಗ ಆಯೋಜನೆ ಮಾಡಿರ್ತಕ್ಕಂಥ ಅನ್ನದಾಸೋಹ ಕಾರ್ಯಕ್ರಮದಲ್ಲಿಯೂ ಕೂಡ ಭಾಗಿಯಾಗಿ ಅನ್ನದಾಸೋಹವನ್ನು ಸವಿತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಚಿಕನ್ ಊಟ ಕೂಡ ಇಲ್ಲಿ ತಯಾರಿ ಮಾಡಿರ್ತಕ್ಕಂಥದ್ದು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಚಿಕನ್ ಸಹ ತಯಾರಿ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಏನು ಕುಷ್ಕಾ ರೈಸು ಚಿಕನ್ನು ಮತ್ತು ಪಲಾವ್ಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಮಾಂಸಾಹಾರಿ ಆಗಿರ್ಬೋದು ಮತ್ತು ಸಸ್ಯಾಹಾರಿಗಳು ಕೂಡ ಇಲ್ಲಿ ಆಯೋಜನೆ ಮಾಡಿರ್ಬೋದು. ಸಸ್ಯಾಹಾರಿಗಳಿಗೆ ಪಲಾವ್ ಆಗಿರ್ಬೋದು ಮತ್ತು ಆಲೂಗಡ್ಡೆ ಪಲ್ಯವನ್ನು ಕೂಡ ಆಯೋಜನೆ ಮಾಡಿ ಇವತ್ತು ಅಭಿಮಾನಿ ಬಳಗ ಪುನೀತ್ ರಾಜ್ಕುಮಾರ್ ಏನು 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಇವತ್ತು ವಿಶೇಷವಾಗಿ ಅಭಿಮಾನಿಗಳಿದ್ದಾರೆ. ಅವ್ರನ್ನೇ ಇಲ್ಲಿ ಆಯೋಜನೆ ಅನ್ನದಾಸೋಹ ಮಾಡಿರ್ತಕ್ಕಂಥ ಅಭಿಮಾನಿ ಬಳಗ ಇದೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ, ವಿಶೇಷವಾಗಿ ಹೊಸಪೇಟೆಗೂ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರಿಗೂ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ಇವತ್ತು ಅವ್ರು ಇಲ್ಲದೇ ಇದ್ರು ಕೂಡ 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಇಲ್ಲಿ ಸಾಕಷ್ಟು ವಿಜೃಂಭಣೆಯಿಂದ ಕೂಡಿರ್ತಕ್ಕಂಥದ್ದು. ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಅವರು ನಮಗೆ ಇಲ್ಲ ಅಂತ ಯಾವತ್ತು ಅನಿಸೋದಿಲ್ಲ. ನಮ್ಮ ಜೀವ ಇರೋ ತನಕ ನಾವು ಈ ಕೆಲಸನ ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ಯಾವುದೋ ಒಂದು ಕಾರ್ಯಕ್ರಮ ಮಾಡೋದು ಅದು ಮಾಡೋದು ಅವ್ಯಾವ ಇಷ್ಟ ಇಲ್ಲ ನಮಗೆ. ಫಸ್ಟ್ ಆಫ್ ಆಲ್ ಇನ್ನೊಬ್ಬರು ಹೊಟ್ಟೆ ಹಸಿವನ್ನ ಅದನ್ನು ನಾವು ತುಂಬಿಸ್ಬೇಕನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ನಾವು ಪ್ರತಿ ವರ್ಷವೂ ಅವರು ಸ್ಫೂರ್ತಿ ದಿನದಂದು ಮತ್ತು ಅವರು ಅಕ್ಟೋಬರ್ 29 ಏನಿದೆ ನಮ್ಮ ನಗಲಿ ಆ ಒಂದು ದಿನದಂದು ನಾವೇನೈತೆ ಅನ್ನದಾನನೇ ನಾವು ಆಲ್ಮೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಜೀವ ಇರೋವರೆಗೂ. ಸರ್, ಇವತ್ತು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ? ಸರ್, ಇದೇ ನಾವು ಅನ್ನದಾನ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಅನ್ನದಾನನೂ ಮತ್ತು ಬ್ಲಡ್ ಕ್ಯಾಂಪ್ ಹಾಕಿದ್ದೀವಿ. ಈಗ ರೀಸೆಂಟಾಗಿ ಅದು ಮೊನ್ನೆ ತಾನೇ ಓಪನಿಂಗ್ ಮಾಡಿದ್ರು ಅವ್ರು ಬ್ಲಡ್ ಬ್ಯಾಂಕು. ಹಾಗಾಗಿ ನಮ್ಮನ್ನು ಕೇಳ್ಕೊಂಡ್ರು, ಬಂದು ಇಲ್ಲಿ ಅಪ್ಪು ಸರ್ಕಲಲ್ಲಿ ನೀವು ಮಾಡ್ಕೋಬೋದು, ನೀವು ಬ್ಲಡ್ ಡೊನೇಟ್ ಮಾಡ್ತಾರೆ ಅಭಿಮಾನಿಗಳು ಅಂತೇಳಿ ಕರೆಸಿ ಇವತ್ತು ಅದೊಂದು ಕ್ಯಾಂಪ್ನ ಹಾಕಿದ್ದೀವಿ. ಸರ್, ಅಡುಗೆ ಏನೇನೆಲ್ಲ ಮಾಡಿಸಿದ್ರಿ ಸರ್ ಬಂದಂಥ ಅಭಿಮಾನಿಗಳಿಗೆ? ಪಲಾವ್ ಮಾಡಿಸಿದ್ದೀವಿ, ಚಿಕನ್ ಸೇರ್ವ ಮಾಡಿಸಿದ್ದೀವಿ, ಮತ್ತು ಬದ್ನಿಕಾಯಿ ಪಲ್ಯ ಬೇರೆ ಮಾಡಿಸಿದ್ದೀವಿ. ಯಾಕಂದರೆ ನಾನ್ ವೆಜ್ ತಿನ್ನಲಾರ್ದವರು ಪಲ್ಯ ತಿನ್ನಲಿ ಅಂತೇಳಿ ಅದು ಮಾಡಿಸಿದ್ದಾರೆ. ಇದು ಒಬ್ಬರು ಮಾಡಿರೋದಲ್ಲ, ಇದು ತುಂಬ ಜನ ಇಲ್ಲೇನು ಇದೀವಲ್ಲ, ಇಲ್ಲಿದ್ದೀವಿ ದಾನಿಗಳು ಇದ್ದಾರೆ ಇದರಲ್ಲಿ. ಅವರು ನಾವೇನು ಸುಮ್ಮನೆ ಇಲ್ಲಿ ತಾಂಬಂದು ಜನಗಳು ಹೊಟ್ಟೆ ತುಂಬಿಸ್ತಾ ಇದೀವಿ ಅಷ್ಟೇ. ಇಲ್ಲಿ ಕೆಲವು ದಾನಿಗಳೆಲ್ಲ ಇದ್ದಾರೆ. ಈಗ ತನ್ವೀರಣ್ಣ ಆಗಿರ್ಬೋದು, ಈ ಥರ ದಾನಿಗಳು ತುಂಬ ಜನ ಇದ್ದಾರೆ. ಅವ್ರು ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅವರು ಮುಂದೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಮಾಡಲಿ ಅಂತಂದೇಳಿ ನಾನು ಕೇಳ್ತೀನಿ. ಚಿಕನ್ ಯಾಕೆ ಮಾಡ್ಬೇಕಂತ ಹೇಳ ಹೊಸಪೇಟೆ ಬಂದರೆ ಅವರಿಗೆ ಚಿಕನ್ನು ಬಿರಿಯಾನಿ ಇಷ್ಟ ಅಲ್ಲ ಅಪ್ಪು ಸಾರಿಗೆ. ಹಾಗಾಗಿ ಅವ್ರಿಗೆ ಇಷ್ಟವಾದ ಒಂದು ತಿನಿಸು ಮಾಡೋಣ ಅಂತಂದೇಳಿ ಇದು ಮಾಡಿರೋದು ಸರ್.
ಸರ್, ಈಗ ಹೊಸಪೇಟೆಗೆ ಬಂದಂತ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ವಿಶೇಷವಾಗಿ ತಮ್ಮ ಮನೆಯಿಂದ ತಯಾರಾದಂತ ಚಿಕನ್ ಸವಿತಾ ಇದ್ರು ಅನ್ನುವಂತ ಮಾಹಿತಿ ಕೇಳ್ಪಟ್ವಿ. ಹೌದಾ ಸರ್ ಇದು? ಹಾಂ ಸರ್, ಸ್ಟಾರ್ಟಿಂಗ್ ಎಲ್ಲ ಬಂದಾಗ ಬಿರಿಯಾನಿ ಮಾಡಿಸಿದ್ವಿ. ಆಮೇಲಿದ್ದು ಮನೆಗಿಂದ ರೊಟ್ಟಿ ಮತ್ತು ಚಿಕನ್ ಸೇರುವ ಅದನ್ನೆಲ್ಲ ಮಾಡಿಸ್ಕೊಂಡು ನಾಟಿ ಕೋಳಿ ತಿಂತಾಯಿದ್ರು ಜಾಸ್ತಿ. ಹಾಗಾಗಿ ಅದು ಮಾಡಿಕೊಟ್ವಿ. ಮತ್ತು ಜಿಂದಲಲ್ಲಿ ಶೂಟಿಂಗ್ ಇದ್ದಾಗ, ನಟಸರ್ಬಾಮ ಶೂಟಿಂಗ್ ಇದ್ದಾಗ ಬಾಸ್ ಈ ಥರ ಹೇಳಿದ್ರು, ನಾಟಿ ಕೋಳಿ ಚಿಕನ್ ಅಂತ ಮಾಡ್ಕೊಂಬರ್ಬೇಕಂತ ಹೇಳಿದ್ರು. ಅಲ್ಲಿದ್ದು ಕೂಡ ನಾವು ಮಾಡ್ಕೊಂಡು ಕೊಡ್ತಾ ಇದ್ವಿ ಸರ್. ಸರ್, ಅವ್ರು ಇದ್ದಾಗ ಸಾಕಷ್ಟು ಬಾರಿ ಇಲ್ಲಿ ಬಂದ ಸಂದರ್ಭ ತಮ್ಮ ಕರೆ ಬರ್ತಿತ್ತು. ಈಗಿಲ್ಲ, ಅವ್ರನ್ನ ಯಾವ ರೀತಿಯಾಗಿ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ? ಅದು ನೆನ್ಸ್ಕೊಳಕ್ಕೆ ಆಗಲ್ಲ ಸರ್, ಮನಸ್ಸಲ್ಲಿ ನೋವಿದೆ. ಆದರೆ ಇಷ್ಟು ಜನದಲ್ಲಿ ಅವ್ರನ್ನ ನಾವು ಕಾಣಕ್ಕೆ ಇಷ್ಟಪಡ್ತೀವಿ ಸರ್. ಇದಿಷ್ಟು ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಪುನೀತ್ ರಾಜ್ಕುಮಾರ್ ಅವರು ಇಲ್ಲದೆ ಇರ್ತಂಥ ಕೊರಗು ನಮಗಿಲ್ಲ. ನಾವು ಎಷ್ಟೇ ಇದ್ರೂ ಕೂಡ ನಾವು ಅವರ ಹುಟ್ಟಿದ ದಿನ ಇರ್ಬೋದು ಮತ್ತು ಅವರು ಅಗಲಿದ ದಿನವನ್ನು ಎರಡೂ ಕೂಡ ನಾವು ಹೊಸಪೇಟೆ ಅಭಿಮಾನಿಗಳು ವಿಶೇಷವಾಗಿ ಅವರನ್ನು ಆಚರಣೆ ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಶಿವಾನಂದ ಸ್ಥಳಿ, ನ್ಯೂಸ್ ಫಾಸ್ಟ್, ವಿಜಯನಗರ.